ನಾವೀಗ ಕುಂಬಾಶಿಯಲ್ಲಿ ಫಸ್ಟ್ ಟೈಮ್ ನ್ಯೂ ತಿಮ್ಮಪ್ಪ ಹೋಟೆಲಿಗೆ ಹೋಗಿ ಬಂದೆವು. ನ್ಯೂ ತಿಮ್ಮಪ್ಪ ಎಲ್ಲರಿಗೆ ಹೇಳಿ ಅಂತ ಹೇಗೆ ಹೇಗೆ ಇತ್ತಂತ ರುಚಿ. ನನಗೆ ಒಳ್ಳೇದಿತ್ತು. ನಾನಂದ್ರೆ ಸ್ವಲ್ಪ ತಿನ್ನುದು, ಜಾಸ್ತಿ ನಾನ್ ವೆಜ್ ಭಯ. ಸ್ವಲ್ಪ ಅಂದ್ರೆ ದೊಡ್ಡ ಒಂದು ಸಾಕಪ್ಪ, ಅಷ್ಟು ದೊಡ್ಡದಿಗೆ ದೊಡ್ಡ ಪಾಂಪ್ಲೆಟ್. ನ್ಯೂ ತಿಮ್ಮಪ್ಪ ಕುಂಬಾಶಿಯಲ್ಲಿ ಒಳ್ಳೆ ಖುಷಿ ಆಯ್ತು ನಮ್ಗೆ. ನಾವು ಎಣಿಸಿದ್ದು ಬೇರೆ ಹೋಟೆಲ್, ಆದ್ರೆ ಕಣ್ಣಿಗೆ ಕಂಡಿತು ಇದು ನ್ಯೂ ತಿಮ್ಮಪ್ಪ ರೋಡ್ ಸೈಡ್ ಅಲ್ಲಿ ಒಂದು. ನಿಮ್ಗೆ ಹೇಗಾಯ್ತು? ಭಾರಿ ಒಳ್ಳೇದಿತ್ತು, ಎಲ್ಲ ಐಟಮ್ ಒಳ್ಳೇದಿತ್ತು. ಹೋಟೆಲ್ ಕ್ಲೀನ್, AC ರೂಮ್ ಎಲ್ಲ ಉಂಟು. ಬರುದಿದ್ರೆ ಬನ್ನಿ ಆಯ್ತಾ. ಇನ್ನೆಲ್ಲ ಮಂಗಳೂರಿಂದ ಇಲ್ಲೇ ಬಂದರು. ಎಲ್ಲ ಬನ್ನಿ, ನಿಜವಾಗಿ ಹೈವೇಲಿ ಹೋಗುವಾಗ ಕೋಟ ಆದ್ರೆ ನಮ್ಮ ಲತಾ ರೆಸ್ಟೋರೆಂಟ್ ಹೋಗಿ. ಇಲ್ಲಿ ಸಹ ಒಳ್ಳೇದು, ನನ್ನದು ಫೇವರೇಟ್ ಬಿರಿಯಾನಿ ತಿಂದೆ ನಾನು. ಸುಕ್ಕ ಸಹ ಒಳ್ಳೇದಿತ್ತು. ನಿಮ್ಗೆ ಹೇಗಿತ್ತು? ಚೆನ್ನಾಗಿ. ಅಲ್ಲ, ಕೋಟದಲ್ಲಿ ಹೋಗುವವರು ಲತಾ ರೆಸ್ಟೋರೆಂಟ್ಗೆ ಹೋಗಿ ನಾನ್ ವೆಜ್ ಬೇಕಿದ್ರೆ ತಿಮ್ಮಪ್ಪ, ನ್ಯೂ ತಿಮ್ಮಪ್ಪ. ಸುಧಾ, ನಿಮ್ಗೆ ಹೇಗಿತ್ತು ಊಟ? ಅವರಿಗೆ ಅವರ ಟ್ಯಾಬ್ಲೆಟ್. ಊಟ ಹೇಗಿತ್ತು? ಊಟ ಒಳ್ಳೇದಿತ್ತು. ವೆಜ್ ಅಲ್ಲ, ಇವರು ಭಟ್ರು ಪ್ಯೂರ್ ವೆಜಿಟೇರಿಯನ್. ವಿದ್ಯಾ, ನಿಮ್ಗೆ ಹೇಗಿತ್ತು ಊಟ? ನೋಡಿ ಹೇಳಿ. ಒಳ್ಳೆ ಇತ್ತಲ್ಲ. ಥ್ಯಾಂಕ್ ಯು.